ಇವಾಗ ಪೆಟ್ರೋಲ್ ಬೆಲೆ ಆಗಿರ್ಬೋದು, ಗ್ಯಾಸ್ ಬೆಲೆ ಆಗಿರ್ಬೋದು, ಸಿಲಿಂಡರ್ ಬೆಲೆ, ಕರೆಂಟ್ ಬೆಲೆ ಎಲ್ಲ ಏರಿದೆ. ಏನು ಸರ್ ಇದು ಅಭಿಪ್ರಾಯ? ನಮ್ಮ ಅಭಿಪ್ರಾಯದಲ್ಲಿ ಇದರಲ್ಲಿ ಎರಡಿದೆ. ಸ್ಟೇಟ್ ಗೌರ್ಮೆಂಟ್ದು ಒಂದು ಪಾತ್ರ ಇದೆ, ಸೆಂಟ್ರಲ್ ಗೌರ್ಮೆಂಟ್ದು ಒಂದು ಪಾತ್ರ ಇದೆ. ಸೆಂಟ್ರಲ್ ಗೌರ್ಮೆಂಟ್ನವರು 4 ವರ್ಷದಿಂದ ಏರಿಸಿರಲಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ನವರು ಈಗ 3 ರೂಪಾಯಿನೋ ಏರಿಸಿದ್ದಾರೆ. ಅದು ಶ್ರೀಲಂಕಾಕ್ಕೂ ಪಾಕಿಸ್ತಾನಕ್ಕೂ ಲೆಕ್ಕ ಹಾಕಿದ್ರೆ ಏನೇನೂ ಅಲ್ಲ. ನಮ್ಮ ಜನಕ್ಕೆ ಬುದ್ಧಿ ಬರಲ್ಲ, ಬುದ್ಧಿ ಹೇಳಿದ್ರೆ ಮಾತು ಕೇಳಲ್ಲ. ಇವರು ಏನು ಮಾಡಬೇಕು ಅಂದರೆ ಶ್ರೀಲಂಕಾ ಪಾಕಿಸ್ತಾನದ ಥರ 250 ರೂಪಾಯಿಗೆ 350 ರೂಪಾಯಿಗೆ ಏರಿಸಿದ್ರೆ ಅವಾಗ ಸರಿಯಾಗುತ್ತೆ. ಇವ್ರಿಗೆ ಬುದ್ಧಿ ಹೇಳೋದ್ರು ಅಂದರೆ ಇವರೇನು ತಿಳ್ಕೊಂಡಿದ್ದಾರೆ, ಪೆಟ್ರೋಲೇ ಉಪಯೋಗಿಸ್ಬೇಡ್ರಿ, ಬಂಗಾರದ ಅಂಗಡಿಗೆ ಹೋಗಬೇಡ್ರಿ ಅಂತ ಏನು ಹೇಳಿಲ್ಲ ಪ್ರೈಮ್ ಮಿನಿಸ್ಟರು. ಸ್ವಲ್ಪ ಲಿಮಿಟಾಗಿ ಹೋಗ್ರಿ ಅಂತ ಹೇಳಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಇನ್ನು ಈ ಸ್ಟೇಟ್ ಗೌರ್ಮೆಂಟ್ನವರು 3 ವರ್ಷದಲ್ಲಿ 20 ರೂಪಾಯಿ ಇದ್ದಿದ್ದು ಅಫಿಡವಿಟ್ನ 100 ರೂಪಾಯಿಗೆ ತಂದಿಕ್ಕವ್ರೆ. ಎಷ್ಟು ಪರ್ಸೆಂಟ್ ಆಯಿತು ಲೆಕ್ಕ ಹಾಕ್ಕೊಳ್ಳಿ. ಖಾತಾ ಚಾರ್ಜ್ ಎಷ್ಟು ಮಾಡಿದ್ದಾರೆ ನೋಡಿ. ಸೇಲ್ ಡೀಡ್ ವ್ಯಾಲ್ಯೂಯೇಷನ್ ಚೆಕ್ ಮಾಡಿಸಿ, ಎಲ್ಲ ಸೇರ್ಕೊಂಡು ಬರೆ ಹಾಕೋರೇನೆ ಎಲ್ಲರೂ ಕಾಯಿಸ್ಬಿಟ್ಟು. ಯಾರು ಏನು ಮುಲಾಮಚ್ಚವರಿಲ್ಲ ಬಡವ್ರಿಗೆ. ಆದರೆ ಬಂದಿದ್ದು ಅನುಭವಿಸ್ಬೇಕು ಅಷ್ಟೇ, ಬೇರೆ ದಾರಿ. ಸರ್ ಇವಾಗ ನೀವು ಹೇಳ್ತಾ ಇರೋ ಇದ್ರದ್ದು ಯಾವುದೋ ಇವಾಗ ಹೇಳಿದ್ರಿ ಕಾಂಗ್ರೆಸ್ ಅವ್ರದ್ದು ಇದ್ರದ್ದೆಲ್ಲ ಜಾಸ್ತಿ ಆಗಿದೆ ಅಂತ. ಬಟ್ ಆದರೆ ನಾನು ಹೇಳೋದೇನೆಂದರೆ ಸಾಮಾನ್ಯ ಜನಗಳಿರ್ತಾರಲ್ಲ, ಅಲ್ಲ ಅಂದರೆ ಅವರು ಸೈಟು ಗೀಟು ಅಂತ ತಗೊಳ್ಳಲ್ಲ. ಅವ್ರಿಗೆ ಗೋಡಾಡೋದಕ್ಕೆ ದಿನ ಪೆಟ್ರೋಲ್ ಬೇಕು. ಎಲ್ಲರೂ ಇರ್ತದೆ ಸೈಟು. ನೋಡಿ, ನೀವು ಹೇಳ್ತೀರಾ ಸ್ಲಮ್ಮಲ್ಲಿರೋ ಒಂದು 3 ಸ್ಲಮ್ಮಲ್ಲಿ ಸೈಟ್ ಇರ್ತತೆ, ಅದಕ್ಕೂ ವ್ಯಾಲ್ಯೂಯೇಷನ್ ಇರ್ತತೆ. ಬಡವ ಆದರೂ ಕೂಡ ಬೆಂಗಳೂರಲ್ಲಿ ಕೂಲಿ ಮಾಡಿದ್ರು ಅವ್ರವ್ರ ಊರಲ್ಲಿ ಸೈಟ್ಗಳು ಇಕ್ಕಿರ್ತಾರೆ, ಬೆಂಗಳೂರಲ್ಲೂ ಸೈಟ್ ಇಕ್ಕಿರ್ತಾರೆ. ಯಾರೂ ಹಂಗೆ ಇರೋದಿಲ್ಲ. ಆ ಸೈಟ್ಗಳು ಇವಾಗ ನೀವು ಸೈಟ್ ತೊಗೋಬೋದು, ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕಾಗಲ್ಲ. ಅರ್ಥ ಆಯ್ತಾ? ಹಂಗೆ ಇವರು ಏನು ಕಮ್ಮಿ ಅಲ್ಲ. ಅವರು ಈಗ ಒಂದು ಸ್ವಲ್ಪ 3 ರೂಪಾಯಿ ಏರಿಸಿರೋದಕ್ಕೆ ಎಲ್ಲರೂ ಒಂಥರ ಈ ಬ್ರಹ್ಮ ರಾಕ್ಷಸರ ಥರ ಎದ್ದು ಕೂತ್ಬಿಟ್ಟವ್ರು ಎಲ್ಲರೂ. ಇನ್ನೊಂದು ಸ್ವಲ್ಪ ದಿವಸನಪ್ಪ, ನಾಳೆ ಏನು ಸಿಗಲಿಲ್ಲ ಅಂದರೆ ಏನು ಮಾಡ್ತಾರೆ? ನೀವು ಹೇಳ್ಬೇಕು ಸರ್. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಇವಾಗ ಬಂಗಾರ ತೊಗೋಬೇಡ್ರಿ ಅಂತ ಹೇಳಿದ್ದಕ್ಕೆ ಇವರೆಲ್ಲ ಮೈ ಮೇಲೆ ಬಿದ್ದವರಲ್ಲ. ಆಯಿತು, ಎಲ್ಲ ಕಾಂಗ್ರೆಸ್, ಈ ಕಾಂಗ್ರೆಸ್ನವರು. ಅದಕ್ಕೆ ಈಗೆಲ್ಲ ಜನಗಳಿಗೆಲ್ಲ ಕಾಂಗ್ರೆಸ್ನವ್ರು ಆಫೀಸ್ ಹತ್ರ ಹೋಗ್ಬಿಟ್ಟು ದುಡ್ಡು ಇಸ್ಕೊಳ್ಳಿ, ಅದನ್ನು ತೊಗೊಂಡೋಗಿ ಬಂಗಾರ ತೊಗೊಳ್ಳಿ ಅಷ್ಟೇ. ಅವರು ಬಂಗಾರ ತೊಗೊಳೋದು ಬೇಡ ಅಂತ ಹೇಳ್ತಾರಲ್ಲ, ದುಡ್ಡು ಕೊಡ್ರಪ್ಪ ತಗೊಳ್ತಾರೆ ಜನ ಅಂತ. ಸರ್ ಇವಾಗ ಇನ್ನೊಂದು, ಏನು ಮಾಡಿದ್ರೆ ಇದಕ್ಕೆಲ್ಲ ಪರಿಹಾರ? ಏನು ಇಲ್ಲ, ಈ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಎಲ್ಲ ಕೋಆರ್ಡಿನೇಷನ್ ಮಾಡ್ಕೊಂಡು ಹೋಗಬೇಕು. ಅಡ್ಮಿನಿಸ್ಟ್ರೇಷನ್ ಅಂದರೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ನನಗೆ ಅಧಿಕಾರ ಕೊಟ್ಟವ್ರೆ ನಾನು ಇಷ್ಟ ಬಂದಂಗೆ ಮಜಾ ಮಾಡ್ಬೋದು ಅನ್ನೋ ಥರ ಅಲ್ಲ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಇದು ಡೆಮೋಕ್ರಸಿ ಒಳಗೆ ಜನಗಳ ದುಡ್ಡನ್ನು ಜನಗಳಿಗೆ ಹೆಂಗೆ ಅಧಿಕಾರ ಮಾಡಬೇಕು ಅನ್ನೋದು ಕಲ್ತ್ಕೋಬೇಕು. ನನಗೆ ಪವರ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಬೇಕಾದಂಗೆ ಖರ್ಚು ಮಾಡೋದು, ಈ ಸೆಂಟ್ರಲ್ ಗೌರ್ಮೆಂಟ್ನವ್ರು ನಮಗೆ ಬೇಕಾದಂಗೆ ಖರ್ಚು ಮಾಡೋದು. ಕೋಆರ್ಡಿನೇಷನ್ ಮಾಡಿಕೊಂಡು ಜನಗಳಿಗೆ ಏನು ಮಾಡಬೇಕು ಅನ್ನೋದನ್ನು ಇಬ್ಬರು ಸೇರ್ಕೊಂಡು ಹೋದರೆ ಕರೆಕ್ಟ್ ಆಗ್ತದೆ. ಇಲ್ಲ ಇವರೊಂದು ಕಡೆಗೆ ಟ್ಯಾಕ್ಸ್ ಹಾಕೋದು, ಅವರೊಂದು ಕಡೆಗೆ ಟ್ಯಾಕ್ಸ್ ಹಾಕೋದು, ಅದ್ರ ಏನಾಗ್ತದೆ? ಡೀಸೆಲ್ದು ಪೆಟ್ರೋಲ್ದು ಗೊತ್ತು ತಾನೇ ನಿಮಗೆ ರಿಯಲ್ ಪ್ರೈಸ್ ಎಷ್ಟು ಅಂತ. ಸರ್ ಇನ್ನೊಂದು ಕೊನೆ ಪ್ರಶ್ನೆ ಅಂದ್ಕೊಳ್ಳಿ. ಇವಾಗ ತುಂಬ ಟ್ಯಾಕ್ಸ್ ಸೆಂಟ್ರಲ್ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಇವಾಗ ಮದ್ಯಪಾನ ಆಗಿರ್ಬೋದು, ಸಿಗರೇಟು, ಇದ್ರ ಮೇಲೆಲ್ಲ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಸೊ ಇಲ್ಲಿ ಜಾಸ್ತಿ ಮಾಡಿ ಇಲ್ಲಿ ಉಳಿತಾಯ ಮಾಡ್ಬೋದಲ್ಲ, ಇದ್ರ ಪೆಟ್ರೋಲ್ ಮೇಲೆ ಇರೋ ಟ್ಯಾಕ್ಸ್ನ ಕಮ್ಮಿ ಮಾಡ್ಬೋದಲ್ಲ? ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಪೆಟ್ರೋಲ್ ಮೇಲೆ ಹಾಕಿರೋ ಸೆಸ್ ಇದೆಯಲ್ಲ, ಅದನ್ನು ಕಡಿಮೆ ಮಾಡಿದ್ರೆ ಪೆಟ್ರೋಲ್ ರೇಟ್ ಕಮ್ಮಿ ಆಗುತ್ತೆ. ಸೆಂಟ್ರಲ್ ಮಾಡ್ಬೋದಲ್ಲ? ಸೆಂಟ್ರಲ್ನವ್ರು ಕಮ್ಮಿ ಮಾಡವ್ರೆ. ಇವಾಗ ಡೆಲ್ಲಿನಲ್ಲಿ ಎಷ್ಟಿದೆ? 97 ರೂಪಾಯಿ ಇದೆ. ಇಲ್ಲೆಷ್ಟಿದೆ? 106 ಇದೆ. ಆ ಡಿಫ್ರೆನ್ಸ್ ಎಷ್ಟು? 9 ರೂಪಾಯಿ ಇವ್ರದೇ ಪ್ರಸಾದ. ಸರಿ ಆಯ್ತಲ್ಲ? ಅಂದರೆ ಯುದ್ಧ ಎಲ್ಲ ಮುಗಿದ್ಮೇಲೆ ಎಲ್ಲ ಯುದ್ಧ ಮುಗಿದ್ಮೇಲೆ ನೋಡ್ರಿ, ಅದು ನಾಳೆ ಏನಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಆದರೆ ಮಿತವಾಗಿರಬೇಕು. ಜೇಬ್ನಲ್ಲಿ ದುಡ್ಡಿದೆ ಅಂದ್ಬಿಟ್ಟು ಮಜಾ ಮಾಡ್ಕೊಂಡು ಹೋಗ್ಬಿಟ್ರೆ ಬೆಳಗ್ಗೆ ಹಾಲ್ನೋನ್ ಬಂದು ಬಾಗಿಲು ಬಡಿತೀನಲ್ಲ, ಟೋಕನ್ ತೊಗೊಂಡು ದುಡ್ಡು ಕೊಡಬೇಕಲ್ಲ, ಅವಾಗ ಗೊತ್ತಾಗುತ್ತೆ. ಅದಕ್ಕೆ ಮಿತವಾಗಿ ಬಳಸಿ ಅಂತ ಹೇಳಿರೋದನ್ನು ಬುದ್ಧಿವಂತಿಕೆಯಿಂದ ಮಾಡಬೇಕಷ್ಟೇ. ಪೆಟ್ರೋಲ್ ಆಗಲಿ, ಬಂಗಾರ ಆಗಲಿ, ಮತ್ತೊಂದಾಗಲಿ, ಏನೇ ಆಗಲಿ ಮಿತವಾಗಿ ಬಳಸ್ರಿ ಅಂತ ಅವ್ರು ಹೇಳಿದ್ದಾರೆ. ಮಿತವಾಗಿ ಬಳಸಿದ್ರೆ ನಾಳೆಗಿರುತ್ತೆ. ಪೆಟ್ರೋಲು ಇದೆಲ್ಲ ನಾಳೆ ಸಿಗಲಿಲ್ಲ ಅಂದರೆ ಏನು ಮಾಡ್ತೀರಾ ಪ್ರಪಂಚದಲ್ಲಿ? ತಿರ್ಗಾ ಅದೇ ಎತ್ತಿನ ಗಾಡಿ. ಓಟ್ ಹಾಕಿ ಗೆಲ್ಸಿರೋದು ಸರಿ, ಪೆಟ್ರೋಲ್ ಎಲ್ಲಿಂದ ಮಾಡ್ತೀರಾ? ಅದು ಏನು ಭತ್ತನ ರಾಗಿನ ಅದು ಬೆಳೆದ್ಬಿಟ್ಟು ಕೊಡೋಕ್ಕೆ? ಪೆಟ್ರೋಲು ಡೀಸೆಲನ್ನು ಭೂಮಿನಲ್ಲಿ ಉತ್ಪಾದನೆ ಆಗೋದು, ಅದು ಕೆಮಿಕಲೈಸೇಷನ್ನಿಂದ. ಆದರೆ ಸರಿ, ಈಗ ದುಬೈ ಗಲ್ಫ್ ಕಂಟ್ರೀಸ್ನಲ್ಲೇ ನಿಮಗೆ ನಾಳೆ ಪೆಟ್ರೋಲ್ ಡೀಸೆಲ್ ಸಿಗಲಿಲ್ಲ ಅಂದರೆ ಏನು ಮಾಡ್ತೀರಿ ಹೇಳಿ? ತಿರ್ಗಾ ಸೌದೆ ಒಲೆಗೆ ಹೋಗ್ಬೇಕಾ? ಅದನ್ನೇ ಹೇಳಿರೋದು. ನಾಳೆಗೂ ನಾವು ಪ್ರಿಪೇರ್ ಆಗಿರಬೇಕು ಅಂತ ಅಷ್ಟೇ. ಎರಡೂ ಗೌರ್ಮೆಂಟ್ನವ್ರೂ ಕೋಆರ್ಡಿನೇಷನ್ ಮಾಡಿಕೊಂಡು ಜನಗಳ ದುಡ್ಡನ್ನ ಮಿತವಾಗಿ ಬಳಸಿದ್ರೆ ಸರಿ ಆಗ್ತತೆ, ಮಜಾ ಮಾಡಿದ್ರೆ ಹಾಳಾಗ್ತತೆ ಅಷ್ಟೇ. ನನ್ನ ಹೆಸರು ರಾಜಣ್ಣ ಅಂತ.